ಬೌರಿಂಗ್ ಆಸ್ಪತ್ರೆಯ ಬಳಿ ಮೃತರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೌರಿಂಗ್ ಆಸ್ಪತ್ರೆಯ ಶವಾಗಾರದಲ್ಲಿದೆ ಶವಗಳು. ಇದಾಗಲೇ ಮೃತರ ಸಂಬಂಧಿಗಳು ಆಸ್ಪತ್ರೆಯತ್ತ ದೌಡಾಯಿಸಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ವ್ಯಾಪಾರಕ್ಕೆ ಅಂತ ಬಂದಿರೋರು, ಕುಟುಂಬಕ್ಕೆ ಆಧಾರವಾಗಿದ್ದವರು ಇವಾಗ ಇಲ್ಲ ಅನ್ನೋದನ್ನ ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. 7 ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ನೋವಿನ ಸಂಗತಿ ಅಂತ ಹೇಳಿದ್ರೆ ಇಬ್ರು ಮಕ್ಕಳು ಸೇರಿ 7 ಜನ ಸಾವನ್ನಪ್ಪಿದ್ದಾರೆ. ಆಗ್ಲೇ ಕೆಲ ಸಂಬಂಧಿಕರು ಆಸ್ಪತ್ರೆ ಮುಂಭಾಗ ಜಮಾಯಿಸಿದ್ರು, TV9 ಜೊತೆಗೂ ಕೂಡ ಮಾತನಾಡಿದ್ರು. ಅವರು ಯಾರನ್ನ ಕಳ್ಕೊಂಡಿದ್ದಾರೆ ಅನ್ನೋದಾಗಿ ಪ್ರತಿನಿಧಿ ಶಿವರಾಜ್ ಕುಮಾರ್ ಇದೆಲ್ಲದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನು ಕೊಡ್ತಾರೆ. ಶಿವರಾಜ್ ಕುಮಾರ್, ಆಗ್ಲೇ ನೀವು ಅಲ್ಲಿದ್ದಂಥ ಸಂಬಂಧಿಗಳನ್ನ ಮಾತನಾಡಿಸ್ತಾ ಇದ್ರಿ, ಆಸ್ಪತ್ರೆಗೆ ಬಂದಿರೋರನ್ನ ನೋವುಗಳನ್ನ ಹೇಳ್ಕೊಳ್ತಾ ಇದ್ರು. ಈಗ ಇರುವಂತ ಪರಿಸ್ಥಿತಿ ವಿವರಿಸಬಹುದಾ? ಚೈತ್ರ, ಖಂಡಿತವಾಗ್ಲೂ ಈ ಒಂದು ದುರ್ಘಟನೆ ನಿಜಕ್ಕೂ ಕೂಡ ಇಡೀ ಬೆಂಗಳೂರಿಗೆ ಒಂದು ದೊಡ್ಡ ಮಟ್ಟದ ಶಾಕು. ಕೇವಲ ಅರ್ಧ ಗಂಟೆ ಮಳೆಗೆ ಇಷ್ಟು ದೊಡ್ಡ ಮಟ್ಟದ ಅನಾಹುತ ಆಗಿರುವಂಥದ್ದು. 7 ಅಮಾಯಕ ಜನರನ್ನ ಬಲಿ ಪಡೆದಿದೆ. ಇನ್ನು 7 ಜನ ಈಗಾಗಲೇ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಬೋರಿಂಗ್ ರಸ್ತೆಯಲ್ಲಿ ಈ ಒಂದು ಏನು ಆ ಗೋಡೆ, ಹಳೆಯದಾದ ಗೋಡೆ ಇತ್ತು, ಅದು ಕುಸಿದ ಪರಿಣಾಮವಾಗಿ ಈ ರೀತಿ ಆಗಿತ್ತು. ನಾನೀಗ ಸದ್ಯ ಬೋರಿಂಗ್ ಆಸ್ಪತ್ರೆಯ ಕ್ಯಾಶುಯಾಲಿಟಿ ಬಳಿ ಇದ್ದೀನಿ. ಅಲ್ಲಿ ನಿಮಗೆ ದೃಶ್ಯಾವಳಿಯನ್ನು ತೋರಿಸಿ ಸದ್ಯ ಈಗಷ್ಟೇ DCM DK ಶಿವಕುಮಾರ್ ಅವರು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಯಾವ ರೀತಿಯಾಗಿ ಈ ಒಂದು ದುರ್ಘಟನೆ ನಡೀತು ಅನ್ನೋದ್ರ ಬಗ್ಗೆ ಮಾಹಿತಿ ಕಲಿಯುವ ನಿಟ್ಟಿನಲ್ಲಿ ಬಂದಿರುವಂಥದ್ದು. ಜೊತೆಗೆ ಆ ಗಾಯಾಳುಗಳು ಏನಿದ್ದಾರೆ ಅವರ ಕುಟುಂಬಸ್ಥರು ಕೂಡ ಮಾತಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮೃತರಿಗೆ ಏನೆಲ್ಲ ಮುಂದಿನ ದಿನಗಳಲ್ಲಿ ಮಾಡಬೇಕು ಅದರ ಬಗ್ಗೆ ಕೂಡ ಚರ್ಚೆ ಮಾಡೋಕ್ಕೆ ಬಂದಿರುವಂಥದ್ದು. ಜೊತೆಗೆ ಈಗಷ್ಟೇ CM ಸಿದ್ದರಾಮಯ್ಯ ಅವರು ಕೂಡ ಮೊದಲಿಗೆ ಭೇಟಿ ಕೊಟ್ಟು GBA ಆಯುಕ್ತರಂತ ಮಹೇಶ್ ರಾವ್ ಏನಿದ್ದಾರೆ ಅವ್ರ ಜೊತೆಗೆ ಕೂಡ ಬಂದಿದ್ದರು. ಮಹೇಶ್ ರಾವ್ ಅವ್ರಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಮಳೆಗಾಲ ಶುರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಪದೇ ಅನಾಹುತಗಳು ಸಂಭವಿಸ್ತವೆ, ಪ್ರತಿ ಬಾರಿ ಕೂಡ ಇದೇ ರೀತಿಯ ದುರ್ಘಟನೆಗಳು ನಡೀತವೆ. ಹಾಗಿದ್ರು ಎಲ್ಲೊಂದು ಕಡೆ GBA ಅವರು 5 ಪಾಲಿಕೆಗಳನ್ನು ಮಾಡ್ಕೊಂಡಿದ್ದಾರೆ, ಹೆಸರನ್ನು ಬದಲಾಯಿಸ್ಕೊಂಡಿದ್ದಾರೆ. ಆದರೆ ಬೆಂಗಳೂರು ಚಿತ್ರಣ ಮಾತ್ರ ಬದಲಾಯಿಸ್ತಾ ಇಲ್ಲ, ಅದು ಸ್ಪಷ್ಟವಾಗಿ ಕಾಣ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಅಮಾಯಕರು. ಅಲ್ಲಿ ಗೋಡೆ ಏನು ಸುಮಾರು 50ರಿಂದ 170 ವರ್ಷಗಳ ಹಳೆಯದಾದ ಒಂದು ಗೋಡೆ ಅಂತ ಹೇಳ್ತಾ ಇದ್ದಾರಲ್ಲ ಪ್ರತ್ಯಕ್ಷದರ್ಶಿಗಳು. ಜೊತೆಗೆ ಅಲ್ಲಿ ಅವರ ಸಹೋದರ ಸೋಹೆಲ್ ಕೂಡ TV9 ಜೊತೆಗೆ ಮಾತನಾಡೋ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅವರ ಆ ಒಂದು ಘಟನೆ ಬಗ್ಗೆ ವಿವರಣೆ ಹೇಳಿದಾಗ ನಿಜಕ್ಕೂ ಕೂಡ ನಮಗೂ ಕೂಡ ಜೆಲ್ಲಂತು. ಯಾಕಂದರೆ ಯಾರಿಗೆ ಯಾವ ರೀತಿಯಾಗಿ ಸಾವು ಬರುತ್ತೆ ಅನ್ನೋದು ಗೊತ್ತಾಗಲಂತಕ್ಕೆ ಇದು ಒಂದು ಎಕ್ಸಾಂಪಲು. ಎಲ್ಲರೂ ಕೂಡ ಈ ಸುಮಾರು 25ರಿಂದ 30 ವರ್ಷಗಳ ಇಂದ ಕೂಡ ಅದೇ ಜಾಗದ ಬಳಿ ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ರಂತೆ. ಬಟ್ಟೆ ವ್ಯಾಪಾರ, ಚಪ್ಪಲಿ ವ್ಯಾಪಾರ, ಈ ರೀತಿಯಾಗಿ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡ್ತಾ ಇದ್ರು. ಯಾರೂ ಕೂಡ ಊಹೆ ಮಾಡಿಲ್ಲ. ಇವತ್ತು ಬಿರುಗಾಳಿ ಸಹಿತವಾಗಿ ಆಲಿಕಲ್ಲು ಮಲೆದ ಜೋರಾದ ಮಳೆ ಬಂತು. ಅಲ್ಲೆಲ್ಲರೂ ಕೂಡ ಸುಮಾರು 30ಕ್ಕೂ ಹೆಚ್ಚು ಜನ ಅಲ್ಲಿ ಜಮಾಯಿಸಿದ್ರು. ದಿಢೀರಂತ ಗೋಡೆ ಕುಸಿದ ಪರಿಣಾಮವಾಗಿ ಸ್ಥಳದಲ್ಲೇ 7 ಜನ ಸಾವನ್ನಪ್ಪಿದ್ರೆ ನೋಡ್ತಾ ಇರ್ಬೋದು ಚೈತ್ರ. ನಾವು ಅವರ ಕುಟುಂಬಸ್ಥರ ಒಂದು ನೋವನ್ನು ಕೂಡ ನಾವು ನೋಡ್ತಾ ಇರ್ಬೋದು. ಎಲ್ಲರೂ ಕೂಡ ಅವರ ಸಂಬಂಧಿಕರು ಸೇರಿದ್ದಾರೆ, ಎಲ್ಲರೂ ಕೂಡ ನೋವಿನಲ್ಲಿದ್ದಾರೆ. ಯಾರು ಕೂಡ ಮಾತಾಡೋಕ್ಕೆ ಕೂಡ ರೆಡಿ ಇಲ್ಲ, ಯಾಕಂದರೆ ಅಷ್ಟರ ಮಟ್ಟಿಗೆ ದುಃಖದಲ್ಲಿದ್ದಾರೆ. ಅವ್ರ ಸಂಬಂಧಿಕರೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡೋ ಕೆಲಸ ಮಾಡೋಣ. ಸೊ ಯಾವಾಗ ಈ ಘಟನೆ ನಡೀತು ನಿಮ್ಮ ರಿಲೇಷನ್? ನನಗೆ ಗೊತ್ತಿಲ್ಲ ಸರ್, ನಾನು ಇವತ್ತು ಬಂದೆ. ನಾನು ನೋಡಿದ್ದು ನಮ್ಮ ಹುಡುಗಿಗೆ ಅಲ್ಲಿ ಇದು ನೋಡಿ ಯಾರಿದ್ರು ಅವ್ರ ಫ್ಯಾಮಿಲಿ ಹಸ್ಬೆಂಡ್. ಅವು ಗಂಡ ಸತ್ತೋಗಿ ಬಿಡಿದಾವೆ. ಏನು ವ್ಯಾಪಾರ ಮಾಡ್ತೀವಿ ಸರ್? ಸುಮಾರು ಚಪ್ಪಲಿ ವ್ಯಾಪಾರ ಮಾಡೋದು. ಅವರು ನಿಜ ಇತ್ತೀಚೆಗಷ್ಟೇ ಮದುವೆ ಆಗಿರೋದು ಅನಿಸ್ತಾ ಇದೆ. 2 ಮಗು ಇದ್ದಾವೆ, 2 ಮಕ್ಕಳು ಇದ್ದಾವೆ. ಏನು ಹೇಳೋಕೆ ಇಷ್ಟಪಡ್ತೀರಾ ಈ ವ್ಯವಸ್ಥೆಗೆ? ಇವಾಗ ಏನು ಹೇಳಬೇಕು, ಏನು ಗೊತ್ತಾಗಲ್ಲ ನಮಗೆ ಹೇಳೋಕ್ಕೆ. ಸುಮಾರು ವರ್ಷದಿಂದ ಅಲ್ಲೇ ವ್ಯಾಪಾರ ಮಾಡ್ತಾ ಇದ್ರ? ಹೌದು. ತುಂಬ ಜನ ಇದ್ರ ಅಲ್ಲಿ? ಗೊತ್ತಿಲ್ಲ, ನಾವು ಇಲ್ಲ ಅಲ್ಲಿ. ಗೊತ್ತಿದ್ದಾತನೇ ಹೇಳೋಕ್ಕೆ. ಎಷ್ಟು ಜನ ಇದೋ ಗೊತ್ತಿಲ್ಲ ಅಲ್ಲಿ. ಅವರ ಕುಟುಂಬಸ್ಥರು ಕೂಡ ಈಗ ನೋವಿನಲ್ಲಿರುವಂಥದ್ದು. ಸಂಬಂಧಿಕರ ಒಂದು ಆಕ್ರಂದನವನ್ನು ಕೂಡ ಗಮನಿಸ್ತಾ ಇದ್ದೀವಿ. CM ಸಿದ್ದರಾಮಯ್ಯವರು ಬಂದು ಒಂದು ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಈ ಸಾವಿಗೆ ಯಾರು ಹೊಣೆ? ಯಾಕಂದರೆ ಶಿಥಿಲಾವಸ್ಥೆಯಲ್ಲಿ ಆ ಒಂದು ಗೋಡೆಯನ್ನು ತೆರವು ಮಾಡಿಸುವಂಥ ಕೆಲಸ ಮಾಡಬೇಕಾಗುತ್ತೆ. ಮತ್ತೊಂದು ಕಡೆ GBAದವರು 1 ವರ್ಷದ ಹಿಂದೆಯೇ ಪ್ರತಿ ಬೀದಿ ವ್ಯಾಪಾರಿಗಳು ಎಲ್ಲೆಲ್ಲಿದ್ದಾರೆ ಅವ್ರಿಗೆ ಪ್ರತಿ ವಾರ್ಡ್ಗಳು ಪ್ರತ್ಯೇಕವಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ, ಅವರಿಗೆ ಸಪ್ರೇಟ್ ಆದ ಒಂದು ಬೀದಿಯನ್ನು ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ರು. ಆದರೆ ಅವರ ನಿರ್ಲಕ್ಷ್ಯತನ ಇವತ್ತು ಈ ಒಂದು ಸಾವಿಗೆ ಕಾರಣವಾಗ್ತಾ ಇರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುತ್ತೋ. ಕೇವಲ ಪಾಲಿಕೆಗಳನ್ನೇ ಮಾಡಿದ್ರೆ ಸಾಕು, ಅವುಗಳನ್ನು ಇಂಪ್ರೂವ್ ಮಾಡೋದಕ್ಕೆ ಅಲ್ಲಿ ಬೇಕಾದಂತಹ ಬೇಸಿಕ್ ನೀಡ್ಸ್ ಏನಿದೆ, ಮೂಲಭೂತ ಸೌಕರ್ಯಗಳು ಅದುವಂತ ಕೊಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಚಿತ್ರ ಈಗಾಗಲೇ ಅರ್ಧ ಗಂಟೆಯಲ್ಲಿ ಎಷ್ಟು ಮಟ್ಟಿಗೆ ಅನಾಹುತಗಳಾಗಿದೆ, ಗೋಡೆಗಳು ಕುಸಿದಿವೆ, ಮರಗಳು ಧರೆಗೊಳಿದಿವೆ, ಈ ರೀತಿಯಾದಂಥ ಘಟನೆಗಳು ನಡೀತಾನೆ ಇದ್ದಾವೆ. ಅದರಲ್ಲೂ ರಾಜಕಾಲುವೆ ಪಕ್ಕದಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಅಕ್ಕಪಕ್ಕದ ಮನೆಯವರು ಇನ್ನು ಮುಂಗಾರು ಮುಗಿಯೋರು ಕೂಡ ಅದೇ ರೀತಿಯ ಭಯದ ವಾತಾವರಣದಲ್ಲಿ ಬದುಕಬೇಕು. ಆ ಶಿಲ್ಟನ್ನು ತೆಗೆಯುವಂಥ ಕೆಲಸವನ್ನು GBAದವರು ಮಾಡಬೇಕಾಗ್ತದೆ. ಅದ್ಯಾವುದರ ಮಾಡೋದಿಲ್ಲ. ಆ ಒಂದು ನಿರ್ಲಕ್ಷ್ಯತನ ಇಲ್ಲಿ ಕಾಣಿಸ್ತಾ ಇರುತ್ತೋ. ಮತ್ತಷ್ಟು ಇತ್ತೀಚೆಗಷ್ಟೇ
ಗುಂಡಿಗಳನ್ನು ಮುಚ್ಚೋದಕ್ಕೆ ಇದೇ ಶಿವಾಜಿನಗರದ ಭಾಗದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ 1,00,000 ರೂಪಾಯಿಯಷ್ಟು GBA ಹಣ ಖರ್ಚು ಮಾಡಿದೆ. ಯಾವ ನೋಟಕ್ಕೆ? ಇದು ಕೇವಲ ಗುತ್ತಿಗೆದಾರರು ಮತ್ತು ಎಂಜಿನಿಯರ್ಸು ಮತ್ತು ಅಧಿಕಾರಿಗಳು ಕೊಳ್ಳೆ ಹೊಡೆಯೋದಕ್ಕೆ. ಆದರೆ ನಿಜಕ್ಕೂ ಬೇಕಾದಂತಹ ಕೆಲಸಗಳನ್ನು ಇವರು ಮಾಡ್ತಾ ಇಲ್ಲ. ಆ ಒಂದು ಕಾರಣಕ್ಕೆ ಇಂತಹ ದುರ್ಘಟನೆ ಸಂಭವಿಸಿರುವಂಥದ್ದು. ಹೀಗಾಗಿ CM ಸಿದ್ದರಾಮಯ್ಯ ಅವರು ಕೂಡ ಹೇಳಿದರೆ ಕೂಡಲೇ ಅವ್ರ ಬಗ್ಗೆ ತನಿಖೆ ಮಾಡ್ತೀವಿ, ಘಟನೆ ಯಾವ ರೀತಿ ಆಯಿತು, ಇದರಲ್ಲಿ ಯಾರೆಲ್ಲ ಭಾಗಿಯಾಗಿ, ಒಂದು ವೇಳೆ ಪರೋಕ್ಷವಾಗಿ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೋ, ಯಾಕಂದರೆ ಶಿಥಿಲಾ ವ್ಯವಸ್ಥೆಯಲ್ಲಿ ಗೋಡೆಯನ್ನು ತೆರವು ಮಾಡಬೇಕಾಗ್ತು, ಇಲ್ಲವಾದಲ್ಲಿ ಯಾರೆಲ್ಲ ಬೀದಿ ಬದಿ ವ್ಯಾಪಾರಿಗಳಿದ್ರೆ ಅವರನ್ನು ಅಲ್ಲಿಂದ ಬೇರೆ ಕಡೆ ಜಾಗವನ್ನು ಕೊಟ್ಟು ಅವರಿಗೆ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗುತ್ತೆ. ಅದು ಯಾವುದನ್ನು ಮಾಡಿಲ್ವೋ ಅಂಥವ್ರ ಮೇಲೆ ಕ್ರಮ ಜರುಗಿಸಿ ಅನ್ನೋ ಮಾತುಗಳನ್ನು ಕೂಡ ರೈಟ್. ಥ್ಯಾಂಕ್ ಯು ಶಿವರಾಜ್ ಮಾಹಿತಿಗಾಗಿ.